ಕಡೆಗೆ ಜೋಶಿ ಅವರು ಮಾತನಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಡಿ ಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಏನ್ ಕತ್ತೆ ಕಾಯ್ತಾ ಇದೆಯಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಸರ್ಕಾರ ಸಿಬಿಐ ಅಂತ ಹೇಳಿದ್ರೆ ಸಾಕು ಹೆದರುತ್ತೆ. ಸಿಬಿಐ ತನಿಖೆಗೆ ಪ್ರಹ್ಲಾದ್ ಜೋಶಿ ಅವರು ಆಗ್ರಹಿಸ್ತಾ ಇದ್ದಾರೆ. ಪ್ರಜ್ವಲ್ ತಪ್ಪು ಮಾಡಿದ್ದಾರೆ, ಸಿಂಪತಿ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಕೇಂದ್ರ ಸರ್ಕಾರ ನೇರವಾಗಿ ಏನು ಮಾಡೋಕ್ಕಾಗೋಲ್ಲ ಇದರಲ್ಲಿ. ಪ್ರಜ್ವಲ್ ಕರೆತರಲು ಕೇಂದ್ರದ ಸಹಾಯವನ್ನ ಕೇಳಿದ್ದು ಬೋಗಸ್ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ರಾಜ್ಯ ಸರ್ಕಾರ ಬೇಜವಾಬ್ದಾರಿಯಿಂದ ನಡೆದುಕೊಂಡಿದೆ. ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಅವರ ವಾಗ್ದಾಳಿ ಇದು. ನಿನ್ನೆ ದೇವರಾಜೇಗೌಡರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಶಿವಕುಮಾರ್ ಅವರು ಆಡಿದ್ದಾರೆ. ಅವರೇ ಇದ್ರ ಹಿಂದೆ ಇದ್ದಾರೆ ಅಂತ ಹೇಳಿ ಅದರದ್ದು ಕೂಡ SIT ಯಲ್ಲಿ ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಮತ್ತು ಅಲ್ಲ, CBI ಕೊಡಬೇಕು ಅನ್ನೋದು ಭಾಳ ಒಳ್ಳೆಯದದು. ಯಾಕಂದ್ರೆ ಈ ಸರ್ಕಾರ CBI ಅಂದ್ರೆ ಭಾಳ ಹೆದರ್ತದೆ. ಯಾಕಂದ್ರೆ ಇವ್ರದ್ದು ಒಂದಿಷ್ಟು ಏನೋ ಇರುತ್ತೆ ಅದರಲ್ಲಿ. ಪ್ರಜ್ವಲ್ ತಪ್ಪು ಮಾಡಿದ್ದಾರೆ, ಅದರ ಬಗ್ಗೆ ಯಾವುದೇ ರೀತಿ ನಾವೇನು ಸಿಂಪತಿ ಕೊಡೋ ಪ್ರಶ್ನೆನೇ ಇಲ್ಲ. ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದ್ರೆ CBIಗೆ ಇದನ್ನು ಕೊಡಬೇಕು. ಸೊ CBI ತನಿಖೆ ಈಗ ಆಗ್ರಹ ತುಂಬ ಹೆಚ್ಚಾಗ್ತಾ ಇದೆ. ಕಾರಣ ಎರಡೂ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು, ಶಿವರಾಮೇಗೌಡರದೆಲ್ಲ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಇದನ್ನು CBI ಇನ್ವೆಸ್ಟಿಗೇಷನ್ ಮಾಡಬೇಕು, SIT ಪಕ್ಷಪಾತ ಮಾಡುತ್ತೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ನಿಂತ್ಕೊಂಡು ಅಷ್ಟೇ ಮಾಡ್ತಾ ಇದ್ದಾರೆ ಅವರು ಅನ್ನುವಂಥದ್ದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟು ಅನೇಕ ಹೇಳಿಕೆಗಳನ್ನು ಈಗ JDS ನಾಯಕರು ಕೊಟ್ಟು ಹೇಳ್ತಾ ಇದ್ದಾರೆ.